ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿಯ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಲಕ್ಷ್ಮಿ ಇಲ್ಲಿ ಸಿಕ್ಕಿ ಬಿದ್ದಿರೋ ಎಲ್ಲ ಚಾನ್ಸಸ್ ಕೂಡ ಇದೆ. ಹಾಗಿದ್ರೆ ಅಂದು ಏನಾಯಿತು ಅಂತ ಆ ಕಡೆ ಹೇಳ್ತಾ ಇದ್ರೆ ಇಲ್ಲಿ ಎಲ್ಲ ರೀತಿಯ ನಾಟಕ ಕೂಡ ರಿವೀಲ್ ಆಗ್ತದೆ. ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗಂಗಕ್ಕ ಏನಾಯಿತು, ಏನು ವಿಷಯ ಎಲ್ಲವನ್ನ ಕೂಡ ಇನ್ ಡೀಟೇಲ್ ಕೇಳ್ತಿದ್ದಾರೆ. ಕೀರ್ತಿ ಅಂತೂ ಅವತ್ತು ಏನೇನು ನಡೀತು, ಏನೇನಾಯಿತು, ಲಕ್ಷ್ಮಿ ಯಾಕೆ ಅವತ್ತು ಬರಲಿಲ್ಲ, ಎಲ್ಲವನ್ನ ಕೂಡ ಪುರ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ ಈ ಕಡೆ ಕಾರುಣಿ ಅವರು ಕೀರ್ತಿನ ಕರ್ಕೊಂಡು ಹೋಗಿ ಮಲಗಿಸಿದ ನಂತರ ಈ ಕಡೆ ಗಂಗಕ್ಕ ಸುಪ್ರೀತ್ ಅವ್ರ ಹತ್ರ ಸರಿ ಆಯಿತು ಸೂಪರ್ ಮೇಡಮ್, ನಿಮ್ದಂತೂ ಎಷ್ಟು ಚೆನ್ನಾಗಿ ಮಾಡಿದಿರಾ ಅಂದರೆ ಪ್ಲ್ಯಾನ್ನ ಸೂಪರು ನಿಜವಾಗ್ಲೂ ನೀವು ಲಕ್ಷ್ಮಕ್ಕ ಎಲ್ಲ ಕೂಡ ಸೇರ್ಕೊಂಡಿದ್ದ ಸಖತ್ತಾಗೆ ಪ್ಲ್ಯಾನ್ ಮಾಡಿದ್ದೀರಾ. ಆದರೆ ನೀವು ಯಾಕೆ ಈ ವಿಷಯ ನನ್ನ ಹತ್ರ ಹೇಳಲಿಲ್ಲ ಅಂದರೆ ನಿನಗೀಗ ಸರ್ಪ್ರೈಸ್ ಆಗ್ತಿದೆ ಅಲ್ವಾ, ಈ ಸರ್ಪ್ರೈಸ್ ಆಗ್ತಿತ್ತಾ, ಅದಕ್ಕೋಸ್ಕರ ಈ ಸರ್ಪ್ರೈಸ್ ಕೊಡಬೇಕು ಅಂತಲೇ ಹೇಳಿದ್ದು ಅಂದಾಗ ಆದರೂ ಕೂಡ ನಾನು ಲಕ್ಷ್ಮಕ್ಕ ನಾನು ಆಡಿದ ನಾಟಕನ ನಿಮ್ಮ ಹತ್ರ ಹೇಳಿದ್ವಿ, ಆದರೆ ನೀವು ಮಾತ್ರ ಹೇಳಲೇ ಇಲ್ಲ ಅಲ್ಲ ನಮ್ಮ ಹತ್ರ ಅಂತ ಗಂಗಕ್ಕ ಹೇಳ್ತಿದ್ದಾರೆ. ಹೇಳ್ತಿ ಅಲ್ವಾ ಗಂಗಾ, ಯಾಕೆ ರೀತಿ ಮಾಡಿದೆ ಅಂತ, ಈಗ ಹೇಳಿದ್ವಲ್ವ ಎಲ್ಲ ವಿಷಯನೂ ಅಂತ ಹೇಳ್ತಾರೆ. ಜೊತೆಗೆ ಇವತ್ತು ಕೀರ್ತಿ ಎಲ್ಲವನ್ನ ಕೂಡ ಪ್ರಜ್ಞೆನ ಕಳ್ಕೊಂಡಿದ್ದಾಳೆ. ಅವಳಿಗೆ ಯಾವುದೇ ಮೆಮೊರೀಸ್ ಕೂಡ ಇಲ್ಲ, ಅವಳಿಗೆ ಯಾವುದೇ ನೆನಪಿನ ಶಕ್ತಿ ಕೂಡ ಇಲ್ಲ. ಅವಳು ಒಂದು ಮಗು ಥರ ಆಗಿದ್ದಾಳೆ. ಒಂದು ಖಾಲಿ ಕಂಪ್ಯೂಟರ್ಗೆ ಏನೇ ಫೀಡ್ ಮಾಡಿದ್ರು ಹೇಗೆ ಅದ್ರಲ್ಲಿ ಫೀಡ್ ಆಗುತ್ತೋ, ಒಂದು ಬಿಳಿ ಹಾಳೆ ಮೇಲೆ ಏನೇ ಬೇಕಿದ್ರೂ ಬರೀಬಹುದು, ಅದೇ ರೀತಿ ಕೀರ್ತಿ ಅಷ್ಟು ಮಗು ಥರ ಆಗಿಬಿಟ್ಟಿದ್ದಾಳೆ. ಆದರೆ ಏನು ಎಂತೂ ಗೊತ್ತಿಲ್ಲ. ಆದರೆ ಲಕ್ಷ್ಮಿನ ನೋಡಿದೆ, ಕೀರ್ತಿ ಲಕ್ಷ್ಮಿ ಹೇಳಿದಾಗೆ ಕೇಳೋಕ್ಕೆ ಶುರು ಮಾಡಿದ್ಲು. ಲಕ್ಷ್ಮಿ ಏನೇ ಹೇಳಿದ್ರು ಕೂಡ ಕೇಳ್ತಾ ಇದ್ಲು ಅಂತ ಹೇಳಿದಾಗ ಹೌದು, ಅವರಿಬ್ರದ್ದು ಒಂದು ರೀತಿ ಅಕ್ಕ ತಂಗಿರ ಬಾಂಧವ್ಯ ಅಂತಲೇ ಹೇಳ್ಬೋದು, ಅಕ್ಕ ತಂಗಿರ ಅವಿನಾಭಾವ ಸಂಬಂಧ ಅಂತ ಹೇಳ್ತಿದ್ದಾರೆ ಗಂಗಕ್ಕ ಕೂಡ. ತದನಂತರ ಇಲ್ಲಿ ಗಂಗಕ್ಕಂಗೆ ಮತ್ತೊಂದು ಕೂಡ ಡೌಟ್ ಇದೆ. ಹೀಗೆ ಇಷ್ಟೆಲ್ಲ ನೆನಪಿನ ಶಕ್ತಿ ಇಲ್ಲದೇ ಇದ್ರೂ ಕೂಡ ಕೀರ್ತಿ ಅಕ್ಕ ಬಂದಿದೆ, ಅಷ್ಟು ಖಡಕ್ಕಾಗಿ ಕಾವೇರಮ್ಮನ ಬೆವರ್ನ ಇಳಿಸ್ಬಿಟ್ರು ಅಂತ ಹೇಳ್ತಿದ್ರೆ ಅದೆಲ್ಲ ಟಾಕ್ ಬ್ಯಾಕ್ ಅಷ್ಟೇ ಅಂತಾರೆ. ಟಾಕ್ ಬ್ಯಾಕ್ ಏನು ಅಂದಾಗ ಆಂಕರ್ಗಳು ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅದೆಲ್ಲ ಅವರೇ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ಅವರೆಲ್ಲ ಮಾತಾಡೋದಿಲ್ಲ ಗಂಗಾ. ಅದಕ್ಕೆ ಹಿಂದೆ ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಆಗಿರುತ್ತೆ. PCR ಅಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾ ಇರ್ತಾರೆ, ಇಯರ್ಪೋರ್ಟ್ ಹಾಕೊಂಡು ಇವರು ಕೇಳಿಸ್ಕೋತಾರೆ, ನಂತರ ಅದನ್ನೇ ಅವರು ಇಲ್ಲಿ ಹೇಳ್ತಾರೆ ಹೊರತಾಗಿ ಅವರೇನು ಕೂಡ ಮಾತಾಡೋದಿಲ್ಲ. ಇಲ್ಲೂ ಕೂಡ ಆಗಿದ್ದು ಅದೇನೆ. ಲಕ್ಷ್ಮಿ ಅದನ್ನ ಹೇಳ್ಕೊಡ್ತಾ ಇದ್ಲು, ಅದನ್ನ ಕೀರ್ತಿ ಹೇಳ್ತಿದ್ಲು ಅಂದಾಗ ಏನು ಹೇಳ್ತಿದ್ರ, ಕೀರ್ತಿ ಅಕ್ಕಂಗೆ ಲಕ್ಷ್ಮಕ್ಕ ಹೇಳ್ಕೊಡ್ತಿದ್ರೆ, ಎಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಿದ್ರು ಸುಪ್ರೀತಾ ಮೇಡಮ್ ಅಂತ ಗಂಗಕ್ಕಕ್ಕೆ ಹೇಳ್ತಿದ್ರೆ, ಅದು ಎಲ್ಲಿ ಅಂತ ಹೇಳು ಗೆಸ್ ಮಾಡೋಣ ಅಂದರೆ ನಾನು ಏನಾದರೂ ಗೆಸ್ ಮಾಡೋಂಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಇಲ್ಲ ಅಡುಗೆ ಮಾಡ್ಕೊಂಡಿರ್ತಿರ್ಲಿಲ್ಲ, ನನ್ನ ಗಂಡನ ಜೊತೆ ದುಬೈಗೆ ಹೋಗಿ ಒಂದು ದೊಡ್ಡ ಹೋಟೆಲ್ನ ಓಪನ್ ಮಾಡಿರ್ತಿದ್ದೆ ಅಂತ ಹೇಳ್ತಾರೆ. ಸರಿ ಆಯಿತು, ಅದನ್ನು ಲಕ್ಷ್ಮಿ ಕೂತ್ಕೊಂಡೇ ಹೇಳ್ಕೊಡ್ತಿದ್ದು, ಅದು ಎಲ್ಲೂ ಅಲ್ಲ, ನಮ್ಮ ಮನೆ ಮೇಲಿನ ಬೇಸ್ಮೆಂಟ್ ಮೇಲಿನೇ ಅಂತ ಹೇಳ್ತಾರೆ. ನಮ್ಮ ಮನೆ ಮೇಲೆ ಬೇಸ್ಮೆಂಟ್ ಅಂತ ಶಾಕ್ ಆಗ್ತಿದ್ದಾರೆ. ಈ ಕಡೆ ವಿಧಿ ಮತ್ತು ಲವರ್ ಕೂಡ ಅದೇ ಬೇಸ್ಮೆಂಟ್ಗೆ ಬಂದಿದ್ದಾರೆ. ಬಿಕಾಸ್ ಆ ಬೇಸ್ಮೆಂಟಲ್ಲಿ ಅಂದು ಲಕ್ಷ್ಮಿ ಒಂದು ಮೈಕ್, ಒಂದು ಲ್ಯಾಪ್ಟಾಪ್ ಎಲ್ಲವನ್ನ ಇಟ್ಕೊಂಡು ಕೂತ್ಕೊಂಡಿದ್ರು. ಈ ಕಡೆ ಕೀರ್ತಿ ಇಯರ್ಪಾಡ್ ಹಾಕೊಂಡು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಲಕ್ಷ್ಮಿಗೆ ಕೂತಿದ ಕಡೆ ಅಲ್ಲಿ ಏನೇನಾಗ್ತಿತ್ತು ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಇನ್ ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ತಾ ಲಕ್ಷ್ಮಿ ಏನು ಹೇಳಬೇಕು ಕೀರ್ತಿಗೆ ಎಲ್ಲವನ್ನ ಕೂಡ ಹೇಳ್ಕೊಡ್ತಾ ಇದ್ರು. ಈ ಕಡೆ ಸುಪ್ರೀತಾ ಕೂಡ ಅದನ್ನೇ ಹೇಳ್ತಿದ್ದಾರೆ. ಅಲ್ಲಿ ಕೀರ್ತಿ ಏನೇನು ಮಾತಾಡಿದ್ಲು ಅದು ಯಾವುದು ಕೂಡ ಅವಳು ಮಾತುಗಳಲ್ಲ. ಅಲ್ಲಿ ಲಕ್ಷ್ಮಿ ಕೂತ್ಕೊಂಡಿದ್ದೆ ನಮ್ಮ ಬೇಸ್ಮೆಂಟಿಂದ ಎಲ್ಲವನ್ನ ಕೂಡ ಹೇಳ್ಕೊಡ್ತಾ ಇದ್ಲು. ಅದೇ ರೀತಿ ಕೀರ್ತಿ ಎಲ್ಲವನ್ನ ಕೂಡ ಮಾಡ್ತಾ ಇದ್ಲು. ಅವಳು ಮಾತಾಡಿದ್ಲು ಗೊತ್ತಾ, ಕೆಲವೊಂದು ವಿಷಯಗಳನ್ನ ನನ್ನ ಬೆಟ್ಟದ ಮೇಲಿಂದ ತಡೆದ್ರೆ ಅದೇ ರೀತಿ ಲಕ್ಷ್ಮಿನ ಕೂಡ ರಾವಣದಾನದಲ್ಲಿ ದಹಿಸ್ಬಿಟ್ರ ಅಂದಿದ್ದು. ಜೊತೆಗೆ ಲಕ್ಷ್ಮಿಯ ಆಸೆ ಅಂತ ಹೇಳಿ ಆರ್ತಿನ ಬೆಳಗಿದ್ದು, ಅಣ್ಣ ಅದನ್ನು ಅನುಮಾನ ಪಟ್ಟು ಕೇಳಿದಾಗ ಕೆಮ್ಮಿದ್ದು. ನಂತರ ಅದೆಲ್ಲ ಈಗ ಇಂಪಾರ್ಟೆಂಟ್ ಅಲ್ಲ, ಕಾವೇರಿ ಆಂಟಿ ಏನು ಮಾಡಿದ್ರು, ನಾನು ಹೇಗೆ ಬದುಕು ಬಂದೆ ಅನ್ನೋದಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಕಾವೇರಿ ಅದಕ್ಕೆ ಕೈ ಮಾಡೋಕ್ಕೆ ಮುಂದಾದಾಗ ಕೀರ್ತಿ ಹೆದರ್ಕೊಂಡು ಹೋಗಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ ಸುಪ್ರೀತ್ ಅವರು. ಹೌದು ಅಂತ ಎಲ್ಲ ಇಲ್ಲಿ ಗಂಗಕ್ಕ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಲಕ್ಷ್ಮಿ ಅವತ್ತು ಕೀರ್ತಿ ಹೆದರ್ಕೊಂಡು ಹೋದಾಗ ಈ ಕಡೆ ಸುಪ್ರೀತಾ ಅವ್ರಿಗೆ ಮಾತಾಡ್ತಿದ್ದಾಳೆ, ಈ ಕಡೆ ಲಕ್ಷ್ಮಿ ಕೀರ್ತಿ ಆರಾಮಾಗಿದ್ದಾರಾ ಅಂತ. ಇಲ್ಲಿ ಕೀರ್ತಿನ ಸಮಾಧಾನ ಮಾಡ್ತಾರೆ ಸುಪ್ರೀತಾ, ನಾವಿದ್ದೀವಿ ಏನೂ ಆಗೋದಿಲ್ಲ ಅಂತ ಮತ್ತೆ ಅವಳನ್ನ ಕರ್ಕೊಂಡು ಬರ್ತಾರೆ. ಇದೇ ರೀತಿ ಪ್ರತಿಯೊಂದು ಘಟನೆನ ಕೂಡ ಅಲ್ಲಿ ಏನಾಯ್ತು ಅವತ್ತು ಎಲ್ಲವನ್ನ ಕೂಡ ಇಲ್ಲಿ ಸುಪ್ರೀತಾ ವಿವರಿಸ್ತಿದ್ದಾರೆ. ಈ ಕಡೆ ಸೂಪರ್, ನೀವು ಮಾಡಿರೋ ಧೈರ್ಯಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತೀರಾ. ಎಲ್ಲರೂ ಕೂಡ ಎಷ್ಟು ಚಂದ ಪ್ಲಾನ್ ಮಾಡಿದ್ದೀರಾ, ನಿಜವಾಗ್ಲೂ ಸೂಪರು ಅಂತ ಕಾವೇರಮ್ಮ ಕಟ್ಟಿದ ಒಂದು
ಮನೇನೆ ಅಲುಗಾಡಿಸ್ಬಿಟ್ರಲ್ಲ, ನಿಜವಾಗ್ಲೂ ನೀವೆಲ್ಲ ಗ್ರೇಟು ಅಂತ ಹೇಳ್ತಿದ್ದಾರೆ ಈ ಕಡೆ ಗಂಗಕ್ಕ. ಈ ಕಡೆ ಸುಪ್ರೀತಾ ಅವರಂತೂ ಏನು ನಮ್ಮನ್ನು ಹೊಗಳುತ್ತಿದ್ಯೋ ತೆಗ್ಲುತ್ತಿದ್ಯೋ ಆಡ್ಕೋತಾ ಇದೆಯೋ ಚೀಡಿಸ್ತಾ ಇದೆಯೋ ಅಂತ ಕೇಳ್ತಿದ್ರೆ, ಯಾಕೆ ಮೇಡಮ್ ಇಷ್ಟೆಲ್ಲ ಮಾಡಿದ್ರೆ ನೀವು, ನಿಮ್ಮನ್ನು ಹೊಗಳದೆ ಇನ್ನೇನು ಮಾಡೋಕ್ಕಾಗುತ್ತೆ, ಹೊಗಳಲೇಬೇಕಲ್ವಾ, ಇದನ್ನೆಲ್ಲ ಸಂಭ್ರಮಿಸಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆ ಕಡೆ ಲಕ್ಷ್ಮಿ ಕೂಡ ಅಂದು ದುರ್ಗಾ ಮಾತೆಯ ಒಂದು ಆಶೀರ್ವಾದವನ್ನು ಕೈ ಮುಗಿದು ತಗೊಂಡಿದ್ದೆ. ಈ ಕಡೆ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾ ಪ್ರತಿಯೊಂದನ್ನು ಕೂಡ ಇಂಚಿಂಚು ಕೀರ್ತಿ ಹತ್ರ ಹೇಳ್ಕೊಟ್ಟು ಎಲ್ಲವನ್ನ ಕೂಡ ಹೇಳಿಸಿ ಕಾವೇರಿನ ಜೈಲಿಗೆ ಕಳಿಸಿದ್ದು. ಈ ಕಡೆ ಗಂಗಕ್ಕಂಗೆ ಮಗದೊಂದು ಡೌಟ್ ಬರುತ್ತೆ. ಅಲ್ಲಿ ಕಾವೇರಮ್ಮ ಎಲ್ಲರೂ ಏನು ಎಕ್ಸ್ಪ್ರೆಸ್ ಮಾಡ್ತಿದ್ರು, ಯಾವ ರೀತಿ ಎಕ್ಸ್ಪ್ರೆಷನ್ ತೋರಿಸ್ತಿದ್ರು ಅಂತ ಲಕ್ಷ್ಮಕ್ಕಂಗೆ ಗೊತ್ತಾಗ್ತಿತ್ತು ಅಂತ. ಆಗ ಕೀರ್ತಿ ಕುತ್ಕೆಯಲ್ಲಿ $1 ಇದೆ ನೋಡಿದ್ಯಾ ಅಂದಾಗ, ಹೌದು ಡೈಮಂಡ್ ಕಲರ್ದು, ಡೈಮಂಡ್ದು ಅಂದಾಗ ಅದು ಡೈಮಂಡ್ ಅಲ್ಲ, ಅದು ಕ್ಯಾಮ್ರಾ ಅಂತ ಸುಪ್ರೀತಾ ಹೇಳ್ತಿದ್ದಾಗೆ ಹೌದಾ ಅಂತ ಹೇಳಿ ಗಂಗಕ್ಕ ಇನ್ನೂ ಕೂಡ ಶಾಕ್ ಆಗ್ತಾರೆ. ಜೊತೆಗೆ ಇದನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಎಂಥ ಒಂದು ಜಯನ ಸಾಧಿಸಿದ್ರೆ ಅಲ್ಲಿ ಕಾವೇರಮ್ಮನ ಕತೆ ಏನು, ಜೈಲ್ಗೆ ಹೋಗಿದ್ದು ಕಾವೇರಮ್ಮ, ಆ ಕಡೆ ಅಲ್ಲಿ ಈ ಕಡೆ ತಿಗಣೆ ಅಂತ ಹೇಳಿ ಒದ್ದಾಡ್ತಿರ್ತಾರೆ ಅಂತ ಗಂಗಕ್ಕ ಹೇಳ್ತಿದ್ದಾರೆ. ಈ ಕಡೆ ಕಾರುಣ್ಯ ಅವರು ಕೂಡ ನನ್ನ ಮಗಳಿಗೆ ಯಾವುದೇ ನೆನಪಿನ ಶಕ್ತಿ ಇಲ್ಲ, ಒಂದು ನನ್ನ ಮಗಳಿಗೆ ತಾನು ಯಾರು ಅನ್ನೋದೇ ಗೊತ್ತಿಲ್ಲ, ತನ್ನ ವಿಷಯ ಕೂಡ ನೆನಪಿಲ್ಲ, ನಂಗೆ ತುಂಬ ಸಂಕಟ ಆಗ್ತದೆ ಅಂತ ಹೇಳಿದಾಗ ಈ ಕಡೆ ಸುಪ್ರೀತ್ ಅವರು ಎಲ್ಲ ಕೂಡ ಸರಿ ಹೋಗುತ್ತೆ ಕಾರುಣ್ಯ, ಸಮಾಧಾನ ಮಾಡ್ಕೊಳ್ಳಿ, ಮಗಳು ಬದುಕೇ ಇಲ್ಲ ಅಂತ ಅಂದ್ಕೊಂಡ್ರಿ, ಆದರೆ ಇವತ್ತು ಕೀರ್ತಿ ಸಾವನ್ನ ಗೆದ್ದು ಬಂದಿದ್ದಾಳೆ, ಕಣ್ಮುಂದೆನಾದರೂ ಇದ್ದಾಳಲ್ವಾ ಅಂತ ಹೇಳ್ತಿದ್ದಾರೆ. ಹೌದು ಅದೇ ಸಮಾಧಾನ ಅಂತಾರೆ. ನಾನು ಹೋಗಿ ಲಕ್ಷ್ಮಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸುಪ್ರೀತಾ ಹೊರಡ್ತಾ ಇದ್ರೆ, ಆ ಕಡೆ ವಿಧಿ ಮತ್ತೆ ಅವಳ ಲವರ್ ಇಬ್ರು ಕೂಡ ಬೇಸ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ. ಈ ಕಡೆ ಇಂಥ ಒಂದು ಘಟನೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬೇಬಿ ಅಂತ ಹೇಳಿ, ನಾನು ಇದನ್ನ ನಿಂಚುತ್ತೆ ಅಂತ ಸಮಾಧಾನ ಮಾಡ್ತಿದ್ದಾರೆ. ಜೊತೆಗೆ ನಂಗೆ ತುಂಬಾನೇ ನೋವಾಗ್ತಿದೆ, ಲೋನ್ಲಿ ಫೀಲ್ ಆಗ್ತಿದೆ ಅಂತ ವಿಧಿ ಕೂಡ ಕಣ್ಣೀರು ಹಾಕ್ತಿದ್ದಾಳೆ. ಜೊತೆಗೆ ನಾವಿಬ್ರು ಬೇಗ ಮದುವೆ ಆಗಬೇಕು ಅಂದಾಗ, ಆದರೆ ಇಷ್ಟೆಲ್ಲ ಆಗ್ತಿದೆಯಲ್ಲ ಆಗಬೇಕು ಅಂತ ಹೇಳಿ ವಿಧಿ ಕೂಡ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಒಂದು ಜಿಲ್ಲೆ ಬಂತು ಅಂತ ಎದ್ರುಕೊಂಡು ಎದ್ಬಿಡ್ತಾಳೆ. ಅಲ್ಲಿ ಹಲ್ಲಿ ಇದೆ, ಜಿಲ್ಲೆ ಇದೆ ಅಂದಾಗ, ಅಯ್ಯೋ ಅಷ್ಟಕ್ಕೆಲ್ಲ ಎದ್ರುಕೋತೀವಿ ಆ ಬೇಬಿ ಅಂತ ಹೇಳಿ ಇಲ್ಲಿ ಟಾರ್ಚ್ ಆನ್ ಮಾಡ್ತಾನೆ. ಟಾರ್ಚ್ ಆನ್ ಮಾಡ್ತಿದ್ದಾಗೆ ಅಲ್ಲಿ ಕ್ಯಾಮ್ರಾ, ಆ ಒಂದು ಲ್ಯಾಪ್ಟಾಪ್, ಮೈಕ್, ಚೇರ್ ಎಲ್ಲವೂ ಕೂಡ ಕಾಣಿಸುತ್ತೆ. ಏನಿದೆಲ್ಲ ಅಂತ ಹೇಳ್ತಿದ್ರೆ, ನನಗೂ ಕೂಡ ಗೊತ್ತಿಲ್ಲ ಬೇಬಿ ಇದು ಹೇಗೆ ಬಂತು ಅಂತ ಹೇಳ್ತಾರೆ. ಆನ್ ಮಾಡ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಕಾರುಣ್ಯ ಅವರು ಮಗಳು ಬದುಕಿದ್ದಾಳೆ ಅಂತ ಗಂಗಕ್ಕನ ಜೊತೆ ರೂಮಿಗೆ ಬರ್ತಾರೆ. ಕೀರ್ತಿ ಮಲ್ಕೊಂಡಿರ್ತಾರೆ. ಅಲ್ಲಿ ಇಯರ್ಪೋಡನ್ನು ಇಟ್ಕೊಂಡಿದ್ದೆ, ಇದರಿಂದನೇ ಅಲ್ವಾ ಕೇಳಿಸ್ಕೊಂಡಿದ್ದು ಅಂತ ಗಂಗಕ್ಕ ಕಿವಿಗೆ ಹಾಕೊಟ್ಟಾರೆ. ನಂತರ ಈ ಕಡೆ ಲ್ಯಾಪ್ಟಾಪ್ ಆನ್ ಮಾಡ್ತಿದ್ದಾಗೆ ಕೀರ್ತಿ ಮನೆ ಕಾಣಿಸ್ತಿದೆ. ಬಟ್ ಅದು ಕೀರ್ತಿ ಮನೆ ಅಂತ ಗೊತ್ತಾಗ್ತಿಲ್ಲ, ಬೆಡ್ ಮೇಲೆಲ್ಲ ಗೊಂಬೆಗಳು ಕಾಣಿಸ್ತಿದ್ದಾವೆ. ಇದು ನಿಮ್ಮ ರೂಮಾ, ಮನೆ ರೂಮಾ ಅಂದಾಗ, ಇಲ್ಲ ನಮ್ಮ ಮನೆ ರೂಮಲ್ಲಿ ಯಾರು ಈ ರೀತಿ ಟೆಡಿಬರ್ಸ್ನೆಲ್ಲ ಇಡ್ತಾರೆ ಅಂತ ವಿಧಿ ಹೇಳ್ತಾಳೆ. ಹಾಗಿದ್ರೆ ಯಾರು ಇರ್ಬೋದು ಅನ್ಕೊಂಡಿದ್ದೆ, ಯಾರಿಗಾದ್ರೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಂತ ಹುಡುಗ ಹೇಳಿದಾಗ ಈ ಕಡೆ ಗಂಗಕ್ಕ ಅಂತೂ ಯಾರೋ ಮಾತಾಡ್ತಿದ್ದಾರೆ ಅಂತ ತಬ್ಬಿ ಬಾಗ್ಬಿಡ್ತಾರೆ. ಫೈನಲಿ ಇಲ್ಲಿ ಕೀರ್ತಿ ಮಲ್ಕೊಂಡಿದ್ದಾಳೆ. ಅಲ್ಲಿರೋ ಎಲ್ಲವೂ ಕೂಡ ಒಂದು ಅವಳ ಡಾಲರ್ನ ಕ್ಯಾಮ್ರಾ ಮುಖಾಂತರ ಈ ಲ್ಯಾಪ್ಟಾಪಲ್ಲಿ ಕಾಣಿಸ್ತದೆ. ಫೈನಲಿ ಇದ್ರ ಮುಖಾಂತರ ಲಕ್ಷ್ಮಿಯ ನಾಟಕ ಬಟಾ ಬಯಲಾಗ್ತದೆ. ಹಾಗಿದ್ರೆ ಲಕ್ಷ್ಮಿಯ ನಾಟಕ ವಿಧಿ ಮುಂದೆ ಬಟಾ ಬಯಲಾಗಿದೆ, ಎಲ್ಲರ ಮುಂದೆ ಬಿಚ್ಚಿಟ್ಬಿಡ್ತಾಳೆ ವಿಧಿ. ಫೈನಲಿ ಇಷ್ಟೆಲ್ಲ ಮಾಡಿ ಕೊನೆಗೂ ಕೂಡ ಲಕ್ಷ್ಮಿಯ ಮಾಡಿದ ಪ್ರಯತ್ನ ವಿಫಲವಾಗಿಬಿಡುತ್ತೆ. ಮನೆಯವ್ರು ಎಲ್ರಿಗೂ ಕೂಡ ಲಕ್ಷ್ಮಿಯ ನಾಟಕ ಗೊತ್ತಾಗ್ಬಿಡುತ್ತೆ. ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.